ನನ್ನ ಈ ವಿಡಿಯೋ ಸ್ಟಾರ್ಟ್ ಮಾಡುವ ಮೊದಲು ಚಾಣಕ್ಯನ ಎರಡು ಮಾತುಗಳನ್ನು ಹೇಳಿ ಸ್ಟಾರ್ಟ್ ಮಾಡ್ತೇನೆ. ನೇರವಾಗಿ ಮಾತನಾಡುವವರಿಗೆ ಶತ್ರುಗಳು ಜಾಸ್ತಿ, ಸುಳ್ಳು ಹೇಳುವವರಿಗೆ ಮಿತ್ರರು ಜಾಸ್ತಿ, ಸ್ವಾರ್ಥಕ್ಕಾಗಿ ಚಂದದ ಮಾತುಗಳು ಆಡುವ ಜನ ಜಾಸ್ತಿ, ನಿಸ್ವಾರ್ಥ ಮನಸ್ಸಿನವರಿಗೆ ನೋವು ಕೊಡುವ ಜನರೇ ಜಾಸ್ತಿ. ವೆಲ್ಕಮ್ ಟು ಎಂಕರೇಜ್ ಇಂಡಿಯಾ IAS. ಈ ವಿಡಿಯೋಲಿ ನಾನು ACSAT ಬಗ್ಗೆ ಮಾಹಿತಿ ಕೊಡ್ತೀನಿ. ACSAT ನೋಟಿಫಿಕೇಶನ್ ಬಂದು 1 ಮಾರ್ಚ್ 2024ರಲ್ಲಿ ಆಗಿದೆ. ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ ಎಲ್ಲಿನ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಅಸಿಸ್ಟೆಂಟ್ ಕಂಟ್ರೋಲರ್ ಹಾಗೂ ಆಡಿಟ್ ಆಫೀಸರ್ಗೆ ನೋಟಿಫಿಕೇಶನ್ ಆಗಿರುತ್ತೆ. ನೆಕ್ಸ್ಟ್ ಮೈನ್ಸ್ ಎಕ್ಸಾಮ್ ಡೇಟ್ ಬಂದಿದೆ 21 ಜನವರಿಯಿಂದ 25 ಜನವರಿವರೆಗೆ 24 ಜನವರಿವರೆಗೆ ಮೈನ್ಸ್ ಡೇಟ್ ಅನೌನ್ಸ್ ಮಾಡಿರ್ತಾರೆ. ಬಟ್ ಡ್ಯೂ ಟು ಅದರ್ ರೀಸನ್ಸ್ ಇದು ಪೋಸ್ಟ್ಪೋನ್ ಆಗುತ್ತೆ. ಪೋಸ್ಟ್ಪೋನ್ ಆಗಿ 22 ಏಪ್ರಿಲ್ ಇಂದ 25 ಏಪ್ರಿಲ್ ವರೆಗೆ ಮೈನ್ಸ್ ಡೇಟ್ಸ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಇದು ಒಂದು ಪಾರ್ಟ್ ಆಗಿರುತ್ತೆ. ಕಮಿಂಗ್ ಟು ದ ಪ್ರೆಸೆಂಟ್ ಸಿನಾರಿಯೋ ಆಫ್ ACSAT ನೋಟಿಫಿಕೇಶನ್ ಆಗಿ ಸುಮಾರು 22 ತಿಂಗಳ ಕಾಲ ಅಂದ್ರೆ 2 ವರ್ಷ ಆಗಿದೆ. ಮೈನ್ಸ್ ಎಕ್ಸಾಮ್ ಆಗಿ 8 ತಿಂಗಳಾಗಿದೆ. ಬಿಫೋರ್ KS ಇಂಟರಿಮ್ ಆರ್ಡರ್, ಕೇಸ್ ಏನು ಹೈಕೋರ್ಟ್ ಅಲ್ಲಿ ಇತ್ತು, ಅದರ ಇಂಟರಿಮ್ ಆರ್ಡರ್ ಬರೋದ್ರ ಮೊದಲು KPSC ಗೆ ಯಾವುದೇ ಒಂದು ಕ್ಲಾರಿಟಿ ಇದ್ದಿಲ್ಲ ವೆದರ್ ಟು ಡೂ ಇವಾಲ್ಯೂಯೇಷನ್ ಆರ್ ಟು ಸ್ಟಾಪ್ ಅಂತ. ಆ ರೀಸನ್ಸ್ ಇಂದ ಇವಾಲ್ಯೂಯೇಷನ್ ಪ್ರಾಸೆಸ್ ಸ್ಲೋ ಆಗಿ ನಡೀತಿತ್ತು. ಅದಕ್ಕೆ ರೀಸನ್ ಏನಂದ್ರೆ ಮೊದಲನೇದಾಗಿ ಕೋರ್ಟ್ ಕೇಸ್ ಇತ್ತು, ಮತ್ತೆ ಸ್ಟಾಫ್ ಇಶ್ಯೂ ಇತ್ತು. ಈ ಸ್ಟಾಫ್ ಇಶ್ಯೂ ಪ್ರಾಬ್ಲಮ್ ಖುದ್ದಾಗಿ KPSC ಸೆಕ್ರೆಟರಿ ಅವರೇ ಹೇಳಿದ್ದಾರೆ. ಏನಂದ್ರೆ ಆ ಟೈಮಲ್ಲಿ ಇಂಟರ್ನಲ್ ರಿಸರ್ವೇಶನ್ ಸರ್ವೆಗೆ ಸ್ಟಾಫ್ ಅನ್ನು ಕಳಿಸಿರುವುದರಿಂದ ಇವಾಲ್ಯೂಯೇಷನ್ ಪ್ರಾಸೆಸ್ ಸ್ಲೋ ಆಗಿ ನಡೀತು ಅಂತ. ನೆಕ್ಸ್ಟ್ ಆಫ್ಟರ್ KS ಇಂಟರಿಮ್ ಆರ್ಡರ್ ಏನಂತ ಬಂತು ಅಂತ ಹೇಳಿದ್ರೆ KPSC ಕ್ಯಾನ್ ಕಂಡಕ್ಟ್ ಇವಾಲ್ಯೂಯೇಷನ್ ಪ್ರಾಸೆಸ್, ಇಂಟರ್ವ್ಯೂ ಎಲ್ಲ ಮಾಡಬಹುದು, ಆದ್ರೆ ಫೈನಲ್ ಲಿಸ್ಟ್ ವಿತೌಟ್ ಕೋರ್ಟ್ ಅನುಮತಿ ಇಲ್ಲದೆ ಬಿಡೋ ಹಾಗಿಲ್ಲ ಅಂತ ಕೋರ್ಟ್ ಹೇಳಿತು. ಅದರಿಂದ KPSC ಇವಾಲ್ಯೂಯೇಷನ್ ಪ್ರಾಸೆಸ್ ಅನ್ನ ಸ್ಟಾರ್ಟ್ ಮಾಡ್ಕೊಂತು. KS ಇವಾಲ್ಯೂಯೇಷನ್ ಪ್ರಾಸೆಸ್ ಆಲ್ಮೋಸ್ಟ್ ಆಲ್ ಮುಗಿದಿದೆ. ACSAT GK ಪೇಪರ್ಸ್ ಆಲ್ಮೋಸ್ಟ್ ಆಲ್ ಮುಗಿದಿದೆ ಇವಾಲ್ಯೂಯೇಷನ್. ಇವಾಗ KPSC ಪ್ರೆಸೆಂಟ್ ಟ್ರೆಂಡ್ ಏನ್ ನಡೀತಿದೆ, ಇವಾಗ KPSC ಏನೇನು ರಿಸಲ್ಟ್ಸ್ ಆಲ್ರೆಡಿ ಬಿಡುಗಡೆ ಮಾಡಿದೆ ಅಂತ ಹೇಳಿದ್ರೆ, ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಬಿಲೋ ಡಿಗ್ರಿ ರಿವೈಸ್ಡ್ ಆನ್ಸರ್ ಕೀ ಬಿಟ್ಟಿದ್ದಾರೆ. BBMP ಕನ್ನಡ ಲೆಕ್ಚರರ್, AE ಸಿವಿಲ್ 1:3 ಲಿಸ್ಟ್, ಗ್ರೂಪ್ ಬಿ HK 1:3 ಲಿಸ್ಟ್, ಗ್ರೂಪ್ ಬಿ ನಾನ್ HK 1:3 ಲಿಸ್ಟ್, ಇದನ್ನೆಲ್ಲ ಬಿಟ್ಟಿದ್ದಾರೆ. ಇದನ್ನೆಲ್ಲ ನಿಮಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇದ್ರ ರಿಸಲ್ಟ್ಸ್ ನಿಮಗೆ PDF ಸಿಗುತ್ತೆ, ಅಲ್ಲಿ ಹೋಗ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೋಬಹುದು. ನೆಕ್ಸ್ಟ್ ಪ್ರೆಸೆಂಟ್ ಸಿಚುವೇಶನ್ ಆಫ್ ACSAT ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅಂತ ಹೇಳಿದ್ರೆ, GK ಪೇಪರ್ಸ್ ಇವಾಲ್ಯೂಯೇಷನ್ ಮುಗಿದಿದೆ. ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಇವಾಲ್ಯೂಯೇಷನ್ ಪ್ರಾಸೆಸ್ ಆಗಿಲ್ಲ. ಇವಾಲ್ಯೂಯೇಷನ್ ಯಾವಾಗ ಮಾಡ್ತಾರೆ ಅಂತ ಹೇಳಿದ್ರೆ, ಇವಾಗ ನಾವು KPSC ಸಿಚುವೇಶನ್ ನೋಡಿದ್ರೆ KS ಪ್ರಾಸೆಸ್ ಅನ್ನ KPSC ಆದಷ್ಟು ಬೇಗ ಮುಗಿಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ 1:3 ಲಿಸ್ಟ್ ಮೋಸ್ಟ್ಲಿ ಈ ವೀಕಲ್ ಬಂದ್ರೆ 1:3 ಲಿಸ್ಟ್ KS ಬಿಟ್ಟ ಮೇಲೆ ನಮ್ಮ ACSAT ಪ್ರಾಸೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು. ರಿಸಲ್ಟ್ಸ್ ಆಫ್ ACSAT ಯಾವಾಗ ಬಿಡಬಹುದು ಅಂತ ಹೇಳಿದ್ರೆ, ಇಟ್ ಡಿಪೆಂಡ್ಸ್ ಆನ್ ದ ಸಿಚುವೇಶನ್. KS 1:3 ಲಿಸ್ಟ್ ಬಿಟ್ಟು ಆದ ಮೇಲೆ ಯಾವುದೇ ಒಂದು ಇಂಟರಪ್ಷನ್ಸ್ ಆಗಿಲ್ಲ ಅಂತ ಹೇಳಿದ್ರೆ ನಾವು ACSAT ರಿಸಲ್ಟ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಇದ್ರ ಬಗ್ಗೆ ನಾನು ಫ್ಯೂಚರ್ ಡೆವಲಪ್ಮೆಂಟ್ಸ್ ನೋಡಿ ನನ್ನ ರಿಸಲ್ಟ್ಸ್ ACSAT ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ ನಾನು ಇನ್ನೊಂದು ವಿಡಿಯೋ ಮಾಡಿಬಿಟ್ಟು ನಿಮಗೆ ಮಾಹಿತಿ ಕೊಡ್ತೀನಿ. ನೆಕ್ಸ್ಟ್ ಫಾರ್ ಫರ್ದರ್ ಎನಿ ಅಪ್ಡೇಟ್ಸ್ ನಮ್ಮ ಟೆಲಿಗ್ರಾಮ್ ಚಾನೆಲ್ಗೆ ಜಾಯ್ನ್ ಆಗಿ ನಮಗೆ ಯಾವುದೇ ಒಂದು ಮಾಹಿತಿ ಸಿಕ್ಕಿದ ತಕ್ಷಣ ನಾವು ನಿಮಗೆ ಅದನ್ನು ತಲುಪಿಸೋದಕ್ಕೆ ಟ್ರೈ ಮಾಡ್ತೀವಿ. ಮತ್ತೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಜಾಯ್ನ್ ಆಗಿ, ಯೂಟ್ಯೂಬ್ ಚಾನೆಲ್ ಜಾಯ್ನ್ ಆಗೋದ್ರಿಂದ ನಮ್ಮ ವಿಡಿಯೋಸು ಆದಷ್ಟು ಬೇಗ ನಿಮ್ಗೆ ತಲುಪುತ್ತೆ. ಮತ್ತೆ ನಿಮ್ಗೆ ಏನೇ ಡೌಟ್ಸ್ ಇರಲಿ, ಯಾವುದೇ ಎಕ್ಸಾಮ್ ಬಗ್ಗೆ ನಿಮ್ಗೆ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ, ನಾವು ಆದಷ್ಟು ಆ ಕಮೆಂಟ್ಸ್ ಅನ್ನ ಅಡ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು. ಕೊನೆಯದಾಗಿ ನನ್ನ ಈ ವಿಡಿಯೋವನ್ನು ಒಂದು ವಾಕ್ಯವನ್ನು ಹೇಳಿ ಮುಗಿಸುತ್ತೇನೆ. ಮತ್ತೊಬ್ಬರು ಹೇಳಿದ ಬುದ್ಧಿವಾದಕ್ಕೆ ಕಿವಿಗೊಡುವ ಸದ್ಬುದ್ಧಿ ಇದ್ದಿದ್ದರೆ ನಾವು ನಮ್ಮ ಜೀವನದ ಎಷ್ಟೋ ಅನಾಹುತಗಳನ್ನು ತಪ್ಪಿಸಿಕೊಳ್ಳಬಹುದಿತ್ತು. KP ಪೂರ್ಣಚಂದ್ರ ತೇಜಸ್ವಿ, ಅಣ್ಣನ ನೆನಪು.